ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ವ್ಲಾಗ್. ನಾನಿವತ್ತು ಮನೆಯಲ್ಲಿರೋ ಐಟಮ್ನ ಯೂಸ್ ಮಾಡ್ಕೊಂಡು ಹೇಗೆ ಫೇಶಿಯಲ್ ಮಾಡ್ಕೊಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಫೇಶಿಯಲ್ ನಾನು ಆಲೂಗಡ್ಡೆ ಜ್ಯೂಸ್ನ ಯೂಸ್ ಮಾಡ್ಕೊಂಡು ಹೇಗೆ ಮನೆಯಲ್ಲೇ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನಿಮಗೂ ತೋರಿಸ್ತೀನಿ. ಫಸ್ಟು ಮುಖದಲ್ಲಿರೋ ಮೇಕಪ್ಪು ಏನು ಒಂಚೂರು ಇರಬಾರ್ದು. ಮುಖ ತೊಳ್ಕೊಳ್ಳಿ ಕ್ಲೀನಾಗಿ. ಮುಖ ತೊಳ್ಕೊಂಡು ಫಸ್ಟು ಒರೆಸ್ಕೊಳ್ಳಿ. ಮುಖ ತೊಳ್ಕೊಂಡ್ಬಂದಮೇಲೆ ಫಸ್ಟ್ ಸ್ಟೆಪ್ಪು ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಬೇಕಾಗಿರೋದು ಆಲೂಗಡ್ಡೆ ಜ್ಯೂಸ್ ಮಾತ್ರ. ಆಲೂಗಡ್ಡೆ ಜ್ಯೂಸ್ನ ಸ್ವಲ್ಪ ಕೈಯಲ್ಲಿ ಹಾಕ್ಕೊತಾ ಇದ್ದೀನಿ. ಅದು ಆಲೂಗಡ್ಡೆ ತುರಿದಿರ್ತಿರಲ್ಲ ಅದ್ರದ್ದು ಸ್ವಲ್ಪ ತಗೊಂಡು ಫುಲ್ಲು ಫೇಸ್ ಎಲ್ಲ ಮಾಡ್ಕೊಬೇಕು. ಆಯಿತು. ಫಸ್ಟ್ ಸ್ಟೆಪ್ಪು ಕ್ಲೆನ್ಸಿಂಗ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಏನೇ ಡರ್ಟ್ ಇದ್ದರೂ ಅದು ಕ್ಲೀನ್ ಆಗುತ್ತೆ. ಅದಕ್ಕೆ ಫಸ್ಟ್ ಸ್ಟೆಪ್ಪು ಕ್ಲೆನ್ಸಿಂಗ್ ಮಾಡ್ಕೊಬೇಕು. ಇವಾಗ ಕ್ಲೆನ್ಸಿಂಗ್ ಮಾಡಿದ್ದೆ, ಮುಖ ತೊಳ್ಕೊಂಬಂದೆ. ಇವಾಗ ಎರಡನೇ ಸ್ಟೆಪ್ಪು, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ಅದಕ್ಕೆ ಆಲೂಗಡ್ಡೆ ಜ್ಯೂಸ್ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಮುಖಕ್ಕೆ ಅಂಟೋ ಅಷ್ಟು ಮಾತ್ರ ಇದ್ದರೆ ಸಾಕು, ಜಾಸ್ತಿ ನೀರು ಹಾಕ್ಕೊಬೇಡಿ. ಸ್ಕ್ರಬ್ ಏನಕ್ಕೆ ಮಾಡೋದು ಅಂದರೆ ನಮ್ಮ ಮುಖದಲ್ಲಿರೋದು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಹೋಗುತ್ತೆ ಮತ್ತು ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಆಲೂಗಡ್ಡೆನೇ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಮುಖದಲ್ಲಿ ಮೊಡಮೆಗಳೆಲ್ಲ ಆಗಿರುತ್ತಲ್ಲ, ಅದು ಕಪ್ಪು ಚುಕ್ಕೆಗಳೆಲ್ಲ ಇರುತ್ತೆ, ಅವು ಹೋಗುತ್ತೆ. ಯಾರಿಗಾದರೂ ಪಿಗ್ಮೆಂಟೇಷನ್ ಆಗಿದ್ದರೆ ಅದು ಕಡಿಮೆ ಆಗುತ್ತೆ ಮತ್ತು ಡಾರ್ಕ್ ಸರ್ಕಲ್ಸ್ ಎಲ್ಲ ಹೋಗುತ್ತೆ. ಅದಕ್ಕೆ ಆಲೂಗಡ್ಡೆ ಜ್ಯೂಸಿಂದ ಫೇಶಿಯಲ್ ಮಾಡ್ತಾಯಿದ್ದೀನಿ. ಸ್ಕ್ರಬ್ ಮಾಡುವಾಗ ನಿಧಾನಕ್ಕೆ ಮಾಡಿ, ಬರ ಅಂತ ರುಬ್ಬಬೇಡಿ. ವೈಟ್ ಆಗೋಕ್ಕೆ ಎಲ್ಲ ಯೂಸ್ ಆಗುತ್ತೆ. ಮತ್ತು ಇದು ಸ್ವಲ್ಪ ತರಿ ಇರೋದ್ರಿಂದ ಮುಖದಲ್ಲಿರೋ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಹೋಗುತ್ತೆ. ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಬಾರ್ದೇ ಇರೋರು ಕಾಫಿ ಪುಡಿನ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಜಾಸ್ತಿ ಇರುತ್ತೋ ಆ ಏರಿಯಾನ ಮಾತ್ರ ಚೆನ್ನಾಗಿ ರಬ್ ಮಾಡಿ. ಮತ್ತು ಈ ರೀತಿ ಮನೆಯಲ್ಲೇ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಫೇಸ್ದು. ಪಾರ್ಲರ್ಗೆ ಹೋಗಿ ಸಾವಿರ ಕೊಡೋಕ್ಕಿಂತ ಮನೆಯಲ್ಲೇ ಆರಾಮಾಗಿ ನ್ಯಾಚುರಲ್ ಮಾಡ್ಕೊಬೋದು. ಅಲ್ಲೆಲ್ಲ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಮನೆಯಲ್ಲೇ ನ್ಯಾಚುರಲಾಗಿ ಸಿಗೋವಂಥ ಐಟಮ್ಸಿಂದ ನೀವು ಒಂದು 20 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದರೆ ಸಾಕು, ಆರಾಮಾಗಿ ಫೇಶಿಯಲ್ ಮಾಡ್ಕೊ. ನೋಡಿ, ಮುಖ ವಾಶ್ ಮಾಡ್ಕೊಂಬಂದಿದ್ದೀನಿ. ಫೇಸ್ ಎಲ್ಲ ಗ್ಲೋ ಆಗೈತೆ. ನೀವು ಸ್ಕ್ರಬ್ ಮಾಡೋದ್ರಿಂದನೇ ಅರ್ಧಂಬರ್ಧ ಗ್ಲೋನೆಸ್ ಬರುತ್ತೆ ಫೇಸಲ್ಲಿ. ಸ್ಕಿನ್ ಸಾಫ್ಟ್ ಆಗುತ್ತೆ. ಆಗ ನೀವು ಫೇಶಿಯಲ್ ಮಾಡಬೇಕಾದ್ರೂ ಇಲ್ಲ ಸ್ಕಿನ್ ಕೇರ್ ಮಾಡಬೇಕಾದ್ರೂ ಮೇಕಪ್ ಮಾಡಬೇಕಾದ್ರೂ ಕತ್ತನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಫೇಸ್ ಜೊತೆ ಕತ್ತು ಕಾಣಿಸುತ್ತೆ. ಇದು ವೈಟ್ ಹಾಕಿದ್ದು ಇದಕ್ಕೆ ಬ್ಲ್ಯಾಕ್ ಹಾಕಿದರೆ ಚೆನ್ನಾಗಿರಲ್ಲ. ಫೇಸಿಗೆ ಮಾಡಿದರೆ ಕತ್ತಿಗೂ ಹಾಗೆ ಮಾಡ್ಕೊಳ್ಳಿ. ಇವಾಗ 3ನೇ ಸ್ಟೆಪ್ ಬಂದು ಸ್ಟೀಮ್ ತೊಗೊಳ್ತೀನಿ. ಸ್ಟೀಮ್ ತೊಗೊಳ್ಳೋದ್ರಿಂದ ಅವಾಗ ಸ್ಕ್ರಬ್ ಮಾಡಿದ್ರಲ್ಲ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಮೆತ್ತಕ್ಕಾಗಿರುತ್ತೆ. ಇವಾಗ ಸ್ಟೀಮ್ ತೊಗೊಳ್ಳೋದ್ರಿಂದ ಅವೆಲ್ಲ ಆಚೆಗೆ ಬರುತ್ತೆ. ಮತ್ತು 4ನೇ ಸ್ಟೆಪ್ ಮಾಡೋದ್ರಿಂದ ಫುಲ್ ರಿಮೂವ್ ಆಗುತ್ತೆ. ಅದಕ್ಕೆ ಇವಾಗ ಸ್ಟೀಮ್ ತೊಗೊಳ್ತೀನಿ. ನೋಡಿ, ಸ್ಟೀಮ್ ತೊಗೊಂಡೆ. ಸ್ಟೀಮು ಒಂದು ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಂಬಂದು ಈ ರೀತಿ ಆದರೂ ತೊಗೊಳ್ಳಿ. ನಾನು ತೊಗೊಂಡಿಲ್ಲ ಆ ರೀತಿ. ಇಲ್ಲಾಂದರೆ ನೀರು ಕಾಯಿಸ್ಬಿಟ್ಟು ಒಂದು ಕಾಟನ್ ಬಟ್ಟೆನ ಅದ್ಬಿಟ್ಟು ಮುಖದ ಮೇಲೆ ಹಾಕ್ಕೊಳ್ಳಿ. ಇವಾಗ 4ನೇ ಸ್ಟೆಪ್ ಬಂದುಬಿಟ್ಟು ಮಸಾಜು, ಫೇಸ್ ಮಸಾಜ್ ಮಾಡ್ಕೊತೀನಿ. ಅದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ. ಇದು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ವಿಟಮಿನ್ ಇ ಕ್ಯಾಪ್ಸೂಲ್ ಕೊಡು ಅಂದರೆ ಕೊಡ್ತಾರೆ. ನೋಡಿ, ಈ ರೀತಿ ಬರುತ್ತೆ. ನೋಡಿ, ಇದೆಲ್ಲ ಜೆಲ್ಲು ಇಲ್ಲ ಇದೈತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ
ಒಂದು ಕ್ರೀಮ್ ಥರ ಬರುತ್ತೆ ನೋಡಿ. ಈ ರೀತಿ ಅದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅಲೋವೆರಾ ಜೆಲ್ ಇಲ್ಲ ಅಂದರೆ ಆಲೂಗಡ್ಡೆ ಜ್ಯೂಸ್ನೇ ಹಾಕ್ಕೊಬೋದು. ಫೇಸ್ ಒಂದು 5 ಮಿನಿಟ್ಸ್ ಮಸಾಜ್ ಮಾಡಿ. ಮಸಾಜ್ ಮಾಡೋದ್ರಿಂದ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಫೇಸು ಗ್ಲೋ ಆಗಿ ಕಾಣಿಸುತ್ತೆ. ವಾರಕ್ಕೊಂದ್ಸತಿ ಮಸಾಜು ಸ್ಕ್ರಬ್ಬು ಮಾಡ್ತಾ ಇರಬೇಕು. ತೊಳ್ಕೊಂಬಂದೆ. ಮುಖ ತೊಳೆದ್ರೂ ಸ್ವಲ್ಪ ಆಯಿಲ್ ಅನಿಸುತ್ತೆ, ಮತ್ತು ಫೇಸ್ ಪ್ಯಾಕ್ ಹಾಕಿ ಮುಖ ತೊಳೆದ್ರೆ ಹೊರಟೋಗುತ್ತೆ ಎಲ್ಲ. ಇವಾಗ ನೋಡಿ ಎಷ್ಟು ಗ್ಲೋಯಿಂಗ್ ಆಗೈತೆ ಫೇಸು ಅಂತ. ಮತ್ತು ಲಾಸ್ಟ್ ಸ್ಟೆಪ್ ಒಂದು ಬಾಕಿ ಐತೆ, ಅದು ಬಂದು ಫೇಸ್ ಪ್ಯಾಕು. ಅದಕ್ಕೋಸ್ಕರ ನಾನು ಆಲೂಗಡ್ಡೆ ಜ್ಯೂಸ್ ಐತಲ್ಲ ಅದ್ರಿಗೆ 1 ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಸೇರಿಸ್ಕೊತೀನಿ. ಮತ್ತು ಸ್ವಲ್ಪ ಅರಿಶಿನ, ಎಲ್ಲ ಹಾಕಿ ಉಂಡೆ ಇಲ್ದಿರ ಕಲಿಸ್ಕೊತೀನಿ. ಇದು ಸ್ಕ್ರಬ್ ರೀತಿ ಗಟ್ಟಿ ಇಲ್ದಿರೋ ಪರವಾಗಿಲ್ಲ, ಸ್ವಲ್ಪ ತೆಳ್ಳಕ್ಕಿದ್ರೆ ಹಚ್ಕೊಬೋದು, ಅವನು ಜಾಸ್ತಿ ಗಟ್ಟಿ ಮಾಡ್ಕೊಡ್ದು. ಫೇಸ್ಗೆ ಅಂಟಬೇಕು, ಜಾರಬಾರ್ದು ಆಗ್ತಾನೆ. ಆರಲಿ ಅನ್ನೋವರೆಗೂ ಬಿಡ್ತೀನಿ. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಒಂದು ಖುಷಿ ಆಗುತ್ತೆ, ಒಂದು ಸಬ್ಸ್ಕ್ರೈಬರ್ ಬಂದ್ರೂ ಎಷ್ಟೋ ಮೋಟಿವೇಶನ್ ಸಿಕ್ಕೋ ಹಾಗಾಗುತ್ತೆ. ಪ್ಲೀಸ್ ಇದೊಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಅದೇ ಥರ ವೀಡಿಯೋ ಮಾಡ್ತೀನಿ ನಾನು. ಇವಾಗ ಕೆಲ್ಸಕ್ಕೆ ಹೋಗೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ ವೀಡಿಯೋಗಳೆಲ್ಲ ಮಾಡಿ ಅಪ್ಲೋಡ್ ಮಾಡೋದು, ಆದ್ರೂ ಪರವಾಗಿಲ್ಲ ಮಾಡ್ತೀನಿ. ನೀವು ಹೇಳಿದ ವೀಡಿಯೋಗಳು ಪ್ಲೀಸ್ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡೋದ್ರಿಂದ ನನಗೂ ಒಂದು ಎಂಕರೇಜ್ಮೆಂಟ್ ಸಿಕ್ಕೋ ಆಗಿರುತ್ತೆ. ವೀಡಿಯೋಗಳು ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅನ್ನೋ ಖುಷಿಯಿಂದ ಮಾಡ್ತೀನಿ. ಯಾರೂ ನೋಡಿಲ್ಲ ಅಂದರೆ ಬೇಜಾರಾಗುತ್ತೆ, ಇಷ್ಟೆಲ್ಲ ಮಾಡಿ ಯಾರೂ ನೋಡ್ತಿಲ್ಲ ಅನ್ನೋಕ್ಕೆ.
ವಿಡಿಯೋಗಳು ಇಷ್ಟ ಆಗಿಲ್ಲ ಅಂದರೆ ಹೇಳಿ, ಈ ಥರ ಮಾಡಬೇಡಿ ಇಷ್ಟ ಆಗಿಲ್ಲ ಅಂದ್ಬಿಟ್ಟು. ಒಂದ್ಸಲಿ ವೀಡಿಯೋಸ್ನೆಲ್ಲ ನೋಡಿ ಪ್ಲೀಸ್, ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಷ್ಟೇ. ಈ ವಿಡಿಯೋ ಮೂಲಕ ನಾನು ಇದನ್ನೊಂದು ಕೇಳ್ಕೊಳ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಸ್ವಲ್ಪ ಡ್ರೈ ಆಗಿದೆ, ನಾನು ಇವಾಗೆ ವಾಶ್ ಮಾಡ್ತೀನಿ. ನಿಮ್ಗೆ ಬೇಕಾದರೆ ಫುಲ್ ಡ್ರೈ ಆಗೋವರೆಗೂ ಇಟ್ಕೊಳ್ಳಿ. ನನಗೆ ಟೈಮ್ ಇಲ್ಲ, ಅದಕ್ಕೆ ಇವಾಗೆ ವಾಶ್ ಮಾಡ್ತಾಯಿದ್ದೀನಿ. ಮುಖ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ತೀನಿ. ನಿಮ್ಗೆ ಪೂರ್ತಿ ಒಣಗಿದ್ರೆ ಸ್ವಲ್ಪ ನೀರಲ್ಲಿ ತೇವ ಮಾಡಿಕೊಂಡು ಸ್ಕ್ರಬ್ ಮಾಡ್ಕೊಳ್ಳಿ. ಜಾಸ್ತಿ ಒತ್ತಬೇಡ, ಸುಮ್ಮನೆ ಮುಖ ವಾಶ್ ಮಾಡ್ಕೊಂಬಂದು ನೋಡಿ ಗ್ಲೋಯಿನೆಸ್ಸು ನಿಮಗೆ ತಳೀತಾ ಇರ್ಬೋದು. ಹೇಗಿತ್ತು ಇವಾಗ ಹೇಗಿತ್ತು ಅಂತ. ಇವಾಗ ಇಲ್ಲಿ ಲೈಟ್ ಹಾಕಿದ್ದೀನಿ, ಮತ್ತು ಕೆಳಗಡೆ ಹೋಗಿ ತೋರಿಸ್ತೀನಿ. ಇವಾಗ ನಿಮಗೆ ಲೈಟಿಂದ ಬೆಳಗ್ಗೆ ಕಾಣಿಸ್ತಾ ಇರ್ಬೋದು. ಕೆಳಗೆ ಹೋಗಿ ಯಾವ ರೀತಿ ಗ್ಲೋ ಬಂದೈತೆ ಅಂತ ತೋರಿಸ್ತೀನಿ. ನೀವು ಫೇಶಿಯಲ್ ಮಾಡಿದ ಮೇಲೆ 6 ಅವರ್ಸ್ ಮುಖಕ್ಕೇನು ಹಚ್ಚೋಕೆ ಹೋಗಬೇಡಿ. ಆದಷ್ಟು ನೈಟ್ ಟೈಮ್ ಮಾಡ್ಕೊಳ್ಳಿ. ಯಾಕಂದರೆ ನೈಟ್ ಟೈಮು ಮಲಗ್ತಿರಲ್ಲ, ಏನು ಹಚ್ಚದೆ ಮಲಗಿದರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಬೆಳಗಿನ ಟೈಮ್ ಆದರೆ ಏನಾದರೂ ಹಚ್ಚಿಬಿಡ್ತೀರಿ, ಏನು ಹಚ್ಚೋಕ್ಕೆ ಹೋಗಬೇಡಿ. ಯಾಕಂದರೆ ಸ್ಕಿನ್ನು ಫುಲ್ಲು ಸೆನ್ಸಿಟಿವ್ ಆಗಿರುತ್ತೆ. ಇವಾಗ ಮುಖದಲ್ಲಿ ಯಾವುದೇ ಥರ ಡೆಡ್ ಸೆಲ್ಸ್ ಎಲ್ಲ. ಈ ವಿಡಿಯೋನ ಕೊನೆ ತನಕ ನೋಡಿ. ಯಾವುದೇ ಕೆಮಿಕಲ್ ಪ್ರಾಡಕ್ಟ್ಸ್ ಇಲ್ದಿರ ಮನೆಯಲ್ಲೇ ಸಿಗೋ ಐಟಮ್ಸಿಂದ ಹೇಗೆ ಫೇಶಿಯಲ್ ಮಾಡ್ಕೊಬೋದು ಅಂತ ಈಸಿ ವೇಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡಿ ಮನೇಲಿ ಒಂದ್ಸಲಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆವಾಗೆ ಫುಲ್ ಲೈಟಲ್ಲಿ ನೋಡಿಸಿದ್ದಲ್ಲ, ಅದಕ್ಕೆ ಇವಾಗ ಇಲ್ಲಿ ಬಂದು ನೋಡಿಸ್ತಾ ಇದ್ದೀನಿ ಫೇಶಿಯಲ್ ಮಾಡೋದ್ರಿಂದ ಎಷ್ಟು ಗ್ಲೋ ಬಂದಿದೆ ಅಂದ್ಬಿಟ್ಟು. ಇದು 1-2 ದಿನ ಆದಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ನೋಡಿ. ಇವಾಗ ನಾನು ಶೈನಿಂಗ್ ಬಂದೈತೆ ಸ್ಕಿನ್ನು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಂದ್ಸಲಿ ಟ್ರೈ ಮಾಡಿ ಮನೆಯಲ್ಲಿ, ಮರೀದಿರ ಅಷ್ಟೇ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.